ಹಲೋ ಸ್ನೇಹಿತರೆ, ಸ್ವಾಗತ ಇನ್ನೊಂದು 2ನೇ ದಿನಕ್ಕೆ ಅಂತ ಅನ್ಬೋದು. ಈಗ ಒಂದು ಫಸ್ಟ್ ರೈಡ್ ಮುಗಿಸ್ಕೊಂಡು ಬಂದೆ. 11 ಗಂಟೆಗೆ ಆನ್ ಮಾಡಿದ್ರೆ 12 ಗಂಟೆಗೆ ಸಿಕ್ತು ಒಂದು ರೈಡು. ಎಲ್ಲಿಗೆ ಅಂದರೆ ಶೇಷಾದ್ರಿಪುರಂ ಅಂತ ಅನ್ಬೋದು. ಆದರೆ ಕಸ್ಟಮರು ನಾನು ಹೇಳ್ತಾ ಇದ್ದೆ, ನನ್ನ ಫೋನಲ್ಲಿ ಸರಿಯಾಗಿ ಗೂಗಲ್ ಮ್ಯಾಪ್ ವರ್ಕ್ ಆಗೋಲ್ಲ, ದಯವಿಟ್ಟು ರೂಟ್ ಹೇಳಿ ಅಂತ. ಆದರೆ ಕಸ್ಟಮರು ಕೋಪದಲ್ಲೇ ಮಾತಾಡ್ರು ಅಂತ ಅನ್ಬೋದು. ಹಾಗೆ ಊಬರಲ್ಲಿ ಅದು ಎಷ್ಟಾಗಿದೆ, ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ, ಅದು ಎಷ್ಟು ಅನ್ನೋದನ್ನು ಇನ್ನೂ ಆ್ಯಪ್ ಲೋಡಿಂಗಲ್ಲೇ ಇದೆ. ನನ್ನ ಫೋನು ಸಿಕ್ಕಾಪಟ್ಟೆ ಸ್ಲೋ ಇದೆ ಅಂತ ಅನ್ಬೋದು. ಅದು ನಿಮಗೆ ಈಗ ಲೋಡ್ ಆಗ್ತಾ ಇದೆ ನೋಡ್ಬೋದು. ಫಸ್ಟ್ನೇ ರೈಡು 52 ರೂಪಾಯಿ ಆಗಿದೆ ಅಂತ ಅನ್ಬೋದು. ಕಂಪ್ಲೀಟ್ ಮಾಡಿದ್ದೀನಿ. ಸಮಯ ಈಗ 12 ಗಂಟೆ ತೋರಿಸ್ತಾ ಇದೆ ಟೈಮು ಅಂತ ಅನ್ಬೋದು. ಈಗ ರೈಡ್ಸ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಫೋನು ಸಿಕ್ಕಾಪಟ್ಟೆ ಹಳೇದು. ಹಾಗೆ ಕಸ್ಟಮರು ಗೂಗಲ್ ಮ್ಯಾಪು ಸ್ವಲ್ಪ ಸ್ಲೋ ವರ್ಕ್ ಆಗೋದ್ರಿಂದ ರೂಟ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಆದರೂ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡೋಣ, ಆದಷ್ಟು ಪ್ರಯತ್ನ ಮಾಡಿ. ಅಲ್ಲ ಸ್ನೇಹಿತರೆ, 2ನೇ ಟ್ರಿಪ್ಪು ಕಂಪ್ಲೀಟ್ ಮಾಡಿದೆ. ಎಲ್ಲಿಗೆ ಅಂದರೆ ಚಿಕ್ಕಪೇಟೆ ಅಂತ. ಅಲ್ಲಿ ಇದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಸುಮಾರು ಪೊಲೀಸ್ ಕಾಟ ಅಂತ ಅನ್ಬೋದು. ಅದರಿಂದ ಅಲ್ಲಿ 69 ರೂಪಾಯಿ ಹತ್ತತ್ರ ಮಾಡಿದ್ದೀನಿ ಅಂತ ಅನ್ಬೋದು. ಹಾಗೆ ನಾನು 3ನೇ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದೆ. 3ನೇ ಟ್ರಿಪ್ಪು ನಿಮಗೆ ಎಲ್ಲಿಂದ ಅಂದರೆ ಮಲ್ಲೇಶ್ವರಂಗೆ ಬಂದಿದ್ದೀನಿ. ಅದು ನನಗೆ 42 ರೂಪಾಯಿ ಬಂದಿದೆ ಅಂತ ಅನ್ಬೋದು. ಟೋಟಲಿ 3 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. 3 ಟ್ರಿಪ್ಪಿಂದ 164 ರೂಪಾಯಿ ಆಗಿದೆ ಅಂತ ಅನ್ಬೋದು. ಇದು ಇಷ್ಟು ಅಪ್ಡೇಟು. ಈಗ ಸಮಯ ನಿಮಗೆ 1 ಗಂಟೆ ಆಗಿದೆ ಅಂತ ಅನ್ಬೋದು. 1 ಗಂಟೆ ಸ್ನೇಹಿತರ 4ನೇ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಬೋದು. ನೋಡ್ಬೋದು 47 ರೂಪಾಯಿ. ಎಲ್ಲಿಗೆ ಅಂದರೆ ಶ್ರೀರಾಮ್ಪುರದಿಂದ ಕಾಡು ಮಲ್ಲೇಶ್ವರಂಗೆ ಆ ಟ್ರಿಪ್ ಕಂಪ್ಲೀಟ್ ಆಯಿತು. ಟೋಟಲಿ ನನಗೆ 4 ಟ್ರಿಪ್ ಕಂಪ್ಲೀಟ್ ಆಗಿತ್ತು. ಆ ಅಮೌಂಟಿಂದ 206 ರೂಪಾಯಿ ಆಗಿದೆ ಅಂತ ಅನ್ಬೋದು. ಹಾಗೆ ಊಟಕ್ಕೋಸ್ಕರ ಬಂದಿದ್ದೀನಿ. ನೋಡ್ಬೋದು ಲೊಕೇಶನ್ ಎಲ್ಲಿದ್ದೀನಿ ಅಂತ. ಹಾಗೆ ಕಟಿಂಗ್ ಶಾಪ್ ಅಂಗಡಿ ಹತ್ರ ಒಂದು ಕ್ಯಾಂಟೀನ್ ಇತ್ತು. ಊಟ ಸಕ್ಕದಾಗಿತ್ತು ಅಂತ ಅನ್ಬೋದು. ಆ ಕ್ಯಾಂಟೀನಲ್ಲಿ ಬರೀ 30 ರೂಪಾಯಿಗೆ ಅನ್ನ ಸಾರು ಹಪ್ಪಳ ಜೊತೆಗೆ ಬಜ್ಜಿ ಇರಲಿಲ್ಲ. ನಮ್ಮದು ಲೇಟ್ ಆಗಿರೋದು ಸಮಯ ಹತ್ತತ್ರ 2:40 ಆಗ್ತಾಯಿದೆ ಅಂತ ಅನ್ಬೋದು. ಅದರಿಂದ ನನಗೆ ಬಜ್ಜಿ ಸಿಕ್ಕಿಲ್ಲ. ಅಲ್ಲ, ಊಟ ಸಕ್ಕದಾಗಿತ್ತು ಅಂತ ಅನ್ಬೋದು. ಹೊಟ್ಟೆ ತುಂಬಿತು. ಈಗ ನೆಕ್ಸ್ಟ್ ಟ್ರಿಪ್ಪಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಟ್ರಿಪ್ ಬರುತ್ತೆ ಅಂತ. ನಿಮಗೆ ಊಟ ಮುಗಿಸ್ಮೇಲೆ ನಾನು ಹೇಳ್ದಂಗೆ ಲಕ್ಷ್ಮೀನಾರಾಯಣಪುರದಲ್ಲಿದ್ದೆ ಅಂತ ಅನ್ಬೋದು. ಅಲ್ಲಿಂದ ನನಗೆ ಮಲ್ಲೇಶ್ವರಂ ಬಿದ್ದಿತ್ತು. ಅದು ನಮಗೆ ಟೋಟಲಿ 42 ರೂಪಾಯಿ ಅಂತ ಅನ್ಬೋದು. ಅದಾದಮೇಲೆ ನೆಕ್ಸ್ಟ್ ನನಗೆ ಮಲ್ಲೇಶ್ವರಮಿಂದ ಶೇಷಾದ್ರಿಪುರಂ ಹತ್ತತ್ರ ಬಿತ್ತು. ಅದನ್ನು ನನಗೆ ಹತ್ರ 42 ರೂಪಾಯಿ ಸಿಕ್ತು ಅಂತ ಅನ್ಬೋದು. ಅದಾದಮೇಲೆ ಇನ್ನೊಂದು ಟ್ರಿಪ್ಪು ಬಿತ್ತು. ಮಲ್ಲೇಶ್ವರಮಿಂದ ರಾಜಾಜಿನಗರಿಗೆ ಬಿತ್ತು. ಅದು 49 ರೂಪಾಯಿ ಅಂತ ಅನ್ಬೋದು. ಅದಾದಮೇಲೆ ಇನ್ನೊಂದು ಟ್ರಿಪ್ಪು ಬಿತ್ತು ರಾಜಾಜಿನಗರಿಂದ ಮಲ್ಲೇಶ್ವರಂಗೆ. ಅದು ನನಗೆ ಹತ್ತತ್ರ 49 ರೂಪಾಯಿ ಬಿದ್ದಿದೆ ಅಂತ ಅನ್ಬೋದು. ಟೋಟಲಿ 8 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟಾಗಿದೆ ಅಂತ ನೋಡ್ಬೋದು. 360 ರೂಪಾಯಿ ಆಗಿದೆ ಅಂತ ಅನ್ಬೋದು. ಹಾಗೆ ರ್ಯಾಪಿಡೋನು ಇನ್ಸ್ಟಾಲ್ ಮಾಡಿದೆ. ರ್ಯಾಪಿಡೋದಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳೋರತ್ತ ಡ್ಯೂಟಿ ಇಲ್ಲ ಅಂತ ಅನ್ಬೋದು. ಊಬರಲ್ಲಿ ಒಂದು ಮಟ್ಟಿಗೆ ಬರ್ತಾ ಇದೆ ಅಂತ ಅನ್ಬೋದು. ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. 9ನೇ ಟ್ರಿಪ್ಪಿಗೆ ಎಷ್ಟು ಸಿಕ್ಕಿದೆ ಅಂದರೆ 77 ಅಂತ ಅನ್ಬೋದು. ಡ್ರಾಪ್ ಎಲ್ಲಿಗೆ ಅಂದರೆ ಓರಿಯನ್ ಮಾಲು. ಎಲ್ಲಿಗೆ ಅಂದರೆ ಮಲ್ಲೇಶ್ವರಮಿಂದ ಓರಿಯನ್ ಮಾಲಿಗೆ ನನಗೆ ಸಿಕ್ಕಿರೋ ಅಮೌಂಟು 9ನೇ ಟ್ರಿಪ್ಪು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇನ್ನೊಂದು ಟ್ರಿಪ್ಪಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓರಿಯನ್ ಮಾಲಲ್ಲಿ ನಿಲ್ಲಿಸಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಪೊಲೀಸವರ ಕಾಟ ಅಂತ ಅನ್ಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಂತ ಅನ್ಬೋದು. ಮತ್ತು ಈ ಥರ 10ನೇ ಡ್ರಾಪು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನನಗೆ 10ನೇ ಡ್ರಾಪಿಗೆ ಎಷ್ಟು ಬಂತು ಅಂದರೆ 105 ರೂಪಾಯಿ ಅಂತ ಅನ್ಬೋದು. ಇದು ಪಿಕಪ್ ಎಲ್ಲಿ ಅಂದರೆ ಮಲ್ಲೇಶ್ವರಮಲ್ಲಿ ಪಿಕಪ್ ಮಾಡಿರೋದು. ಡ್ರಾಪ್ ನಾನು ನಂದಿನಿ ಲೇಔಟಲ್ಲಿ ಡ್ರಾಪ್ ಮಾಡಿದ್ದೀನಿ ಅಂತ ಅನ್ಬೋದು. ಟೋಟಲಾಗಿ ನನಗೆ 105 ರೂಪಾಯಿ ಸಿಕ್ಕಿದೆ ಅಂತ ಅನ್ಬೋದು. ನನಗೆ ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 543 ರೂಪಾಯಿ ಅಂತ ಅನ್ಬೋದು. ನೋಡ್ತಾ ಇದ್ದೀರಾ, ಚೆಕ್ಔಟ್ ಮಾಡ್ತಾ ಇದ್ದೀರಾ. ಹಾಗೆ ಈಗ ಆರ್ಡ್ರ್ ಬರೋಕ್ಕೆ ಬಂತು, ಆದರೆ ಪಿಕಪ್ ಮಾಡೋಕ್ಕಾಗಿಲ್ಲ. ಮತ್ತು ಹಾಗೆ ಗ್ಯಾಸ್ ಬಿಟ್ಟು 1000 ರೂಪಾಯಿ ಮಾಡ್ಬೋದಾ ಇಲ್ವಾ ಅನ್ನೋದು ನನಗೆ ಲಿಟ್ರಲಾಗಿ ಡೌಟ್ ಆಗ್ತಾಯಿದೆ. ಆರ್ಡ್ರಸ್ ನೋಡ್ರೆ ಜಾಸ್ತಿ ದೂರ ಲೊಕೇಶನ್ಸ್ಗಳು ಬರ್ತಾಯಿಲ್ಲ. ಎಲ್ಲ ನಿಯರ್ ಬೈ ಹತ್ತತ್ರ 40, 50 ಆ ಥರ ಬರ್ತಾಯಿದೆ ಅಂತ ಅನ್ಬೋದು. 50 ಮ್ಯಾಕ್ಸಿಮಮ್ ಆಗಿ 1-2-3 ಕಾಣಿಸ್ಕೊಳತ್ತೆ. ತಗೊಳ್ಳೋಷ್ಟಿಗೆ ಬೇರೆ ಡ್ರೈವರ್ ಪಿಕಪ್ ಮಾಡ್ಕೊತಾರೆ ಅಂತ ಅನ್ಬೋದು. ಹಾಗೆ ಮಲ್ಲೇಶ್ವರಮಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಂತ ಅನ್ಬೋದು. ಒಂದು 5-6 ಸತಿ ಹೋದೆ ಮಲ್ಲೇಶ್ವರಮಿಗೆ, ಆದರೆ ಜಾಮ್ ಅಂದರೆ ಜಾಮ್ ಅಂತ ಅನ್ಬೋದು. ಅಷ್ಟು ಜಾಮು. ಆದರೆ ವೀಡಿಯೋ ತೆಗೋಕ್ಕಾಗಿಲ್ಲ ಆ ಜಾಮಲ್ಲಿ, ಯಾಕಂದರೆ ಗಾಡಿ ಓಡಿಸೋದೇ ಕಷ್ಟ ಆಗ್ತಾಯಿದೆ. ಆ ಜಾಮ್ ಆ ರೀತಿ ಇತ್ತು ಅಂತ ಅನ್ಬೋದು. ಸರಿ, ಮಲ್ಲೇಶ್ವರಮಿಂದ ನನ್ನಿಲ್ಲೇ ಸಿಕ್ಕ ಮೇಲೆ ಅಲ್ಲಿ ಹೇಳಿರ್ತೀನಿ ಟ್ರಿಪ್ಪಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅಂತ.
ಆಗ ಈ ನಂದಿನಿ ಲೇಔಟಿಂದ ಮಹಾಲಕ್ಷ್ಮೀಪುರಮ್ಗೊಂದು ಡ್ರಾಪ್ ಸಿಗುತ್ತೆ. ಅದರಲ್ಲಿ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ಅಂದರೆ 88 ರುಪೀಸ್ ಅಂತ ಅನ್ಬೋದು. ಅದಾದಮೇಲೆ ಯಶವಂತಪುರದಿಂದ ಗೊರಗುಂಟೆಪಾಳ್ಯ ಮೆಟ್ರೋಗೊಂದು ಡ್ರಾಪ್ ಸಿಗುತ್ತೆ. ಅದಕ್ಕೆ ಎಷ್ಟು ನನಗೆ ಬಂದಿದೆ ಅಂದರೆ 70 ರುಪೀಸ್ ಹತ್ತತ್ರ ಬಂದಿದೆ ಅಂತ ಅನ್ಬೋದು. ಅದಾದಮೇಲೆ ಯಶವಂತಪುರದಿಂದ ಮಲ್ಲೇಶ್ವರಮಿಗೆ ಡ್ರಾಪ್ ಸಿಕ್ತು. ಅದರಲ್ಲಿ ನನಗೆ 169 ರೂಪಾಯಿ ಸಿಕ್ಕಿದೆ ಅಂತ ಅನ್ಬೋದು. ಆದರೆ ನಾನು ಕಲೆಕ್ಟ್ ಮಾಡಿದ್ದು 164 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅನ್ಬೋದು. ಅದಾದಮೇಲೆ ನೆಕ್ಸ್ಟು ನನಗೆ ಮಲ್ಲೇಶ್ವರಂಗೆ ಹೋದ್ಮೇಲೆ ಹಲವಾರು ಟ್ರಿಪ್ಗಳು ಕ್ಯಾನ್ಸಲ್ ಆಯಿತು ಅಂತ ಅನ್ಬೋದು. 1 2 3 4 5ನೇ ಟ್ರಿಪ್ಪು ನಾನು ಎಕ್ಸೆಪ್ಟ್ ಆಯಿತು ಅಂತ ಅನ್ಬೋದು. 5ನೇ ಟ್ರಿಪ್ ಎಲ್ಲಿಂದ ಅಂದರೆ ಮಲ್ಲೇಶ್ವರಂನಿಂದ ರಾಜಾಜಿನಗರ ಅಂತ ಅನ್ಬೋದು. ಅದಕ್ಕೆ ನನಗೆ ಸಿಕ್ಕಿರೋದು 95 ರೂಪಾಯಿ ಅಂತ ಅನ್ಬೋದು. ಅಲ್ಲೋದ್ಮೇಲೆ ಇನ್ನೊಂದು ಆರ್ಡ್ರ್ ಬಂತು, ಅದನ್ನು ಕ್ಯಾನ್ಸಲ್ ಆಯಿತು ಅಂತ ಅನ್ಬೋದು. ಅದಾದಮೇಲೆ ರಾಜಾಜಿನಗರಿಂದ ಇನ್ನೊಂದು ಧೋಬಿ ಘಾಟ್ ಹತ್ರ ರಾಜಾಜಿನಗರಿಗೆ ಸಿಕ್ತು ಟ್ರಿಪ್ಪು. ಅದಕ್ಕೆ ನನಗೆ ಸಿಕ್ಕಿದ್ದು 68 ರೂಪಾಯಿ ಅಂತ ಅನ್ಬೋದು. ಅದಾದಮೇಲೆ ಇನ್ನೊಂದು ಟ್ರಿಪ್ ಸಿಕ್ತು ರಾಜಾಜಿನಗರಿಂದ ಇನ್ನೊಂದು ಭಾಗದ ಫೋರ್ತ್ ಬ್ಲಾಕ್ ರಾಜಾಜಿನಗರಿಗೆ. ಅದಕ್ಕೆ ನನಗೆ ಸಿಕ್ಕಿದ್ದು 68 ರೂಪಾಯಿ ಅಂತ ಅನ್ಬೋದು. ಅಲ್ಲಿಂದ ನನಗೆ ರಾಜಾಜಿನಗರಿಂದ ಶೇಷಾದ್ರಿಪುರಮ್ಗೆ ಬರೋದಕ್ಕೆ ಸಿಕ್ತು. ಅಲ್ಲಿ ನನಗೆ ಟೋಟಲಾಗಿ ಸಿಕ್ಕಿದ್ದು 98 ರೂಪಾಯಿ ಅಂತ ಅನ್ಬೋದು. ಟೋಟಲಾಗಿ ನಾನು ಎಷ್ಟು ಟ್ರಿಪ್ ಮಾಡಿದ್ದೀನಿ ಅಂದರೆ ನನಗೆ 17 ಟ್ರಿಪ್ ಅಂತ ಅನ್ಬೋದು. ಟೋಟಲ್ ಕಲೆಕ್ಷನ್ನು ನನಗೆ 1223 ರೂಪಾಯಿ ಅಂತ ಬಂದಿದೆ. ಆದರೆ ನನ್ನ ಕೈಯಲ್ಲಿ ಅಷ್ಟೊಂದಿಲ್ಲ. ಜ್ಯೂಸ್ ಕುಡಿದೆ, ಊಟ ಮಾಡಿದೆ ಮಧ್ಯಾಹ್ನ, ಅದರಿಂದ ಒಂದು 100 ರೂಪಾಯಿ ಹೋಗಿದೆ ಅಂತ ಅನ್ಬೋದು. ಈಗ ನನಗೆ ಉಳಿದಿರೋದು 1123 ರೂಪಾಯಿ ಅಂತ ಅನ್ಬೋದು. ಹಾಗೆ ಗ್ಯಾಸಿಗೆ ಏನು ಉಳಿತಾಯ ಮಾಡೋಕ್ಕೆ ಆಗಿಲ್ಲ. ಹಾಗೆ ಗ್ಯಾಸ್ ಎಷ್ಟು ಲೈನ್ ಹೋಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಆರೆಂಜ್ ಲೈಟ್ ಬರ್ತಾ ಇದೆಯಾ? ಆರೆಂಜ್ ಲೈಟ್ ಬರ್ತಾ ಇದೆ. ಪೂರ್ತಿ ಖಾಲಿ ಬಂದಿದೆ ಗ್ಯಾಸು ಅಂತ ಅನ್ಬೋದು. ನೋಡ್ಬೋದು ಟೈಮು ಸುಮಾರು 10 ಗಂಟೆ ಆಗ್ತಾಯಿದೆ ಅಂತ ಅನ್ಬೋದು. ಕ್ಯಾಮ್ರಾದಲ್ಲಿ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಆದರೆ ಇವತ್ತು ಓಕೆ 17 ಟ್ರಿಪ್ ಮಾಡಿದ್ದೀನಿ. ನೆನ್ನೆ ಲೆಕ್ಕ ಹಾಕ್ರೆ ಇದು ಫಾರ್ ಮೋರ್ ಬೆಟರು. ನನಗೆ ಟೋಟಲಿ ನಾನು ಟಾರ್ಗೆಟ್ ಏನು ಅಂದ್ಕೊಂಡಿದ್ದು 1000 ರೂಪಾಯಿ ಕಲೆಕ್ಟ್ ಮಾಡಿದ್ದೀನಿ ಅಂತ ಅನ್ಬೋದು. ಆದರೆ ಗ್ಯಾಸಿಗೆ ಸ್ವಲ್ಪ ಕಮ್ಮಿ ಆಗಿದೆ. ನೋಡ್ದಂಗೆ ಆರೆಂಜ್ ಲೈಟಿಗೆ ಬಂದಿದೆ ಅಂತ ಅನ್ಬೋದು. ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಿಸಿಲ್ಲ ಅನ್ಕೊತಾ ಇದ್ದೀನಿ. ಹಾಗೆ ಗಾಡಿ ಓಡಿಸಿ ಲೆಫ್ಟ್ ಹ್ಯಾಂಡು ಕೈ ಗೇರ್ ಹಾಕಿ ನೋವು, ಹಾಗೆ ಕಾಲು ನೋವ್ತಾ ಇದೆ ಅಂತ ಅನ್ಬೋದು ಸಿಕ್ಕಾಬಿಟ್ಟೆ. ಆದರೂ ನಾಳೆ ಏನಿರುತ್ತೆ ವಿಶೇಷ ಅಂತ ಯೋಚನೆ ಮಾಡಿಕೊಂಡು ನಾಳೆ ದಿನ ಮಾತ್ರ ಅಂದ್ಕೊಂಡಿದ್ದು ಅಚೀವ್ ಆಯಿತು ಅಂತ ಅನ್ಬೋದು. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿ